ಮಂತ್ರ ಹೇಳ್ಬೇಕಾದ್ರೆ ಸ್ವಾಮಿ ವಿವೇಕಾನಂದರಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ ಸೈಡ್ಗೆ ನಿಲ್ಲು ಫೋಟೋ. ಇವತ್ತಿನ ಈ ಸತ್ಸಂಗ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಕ್ಕಂಥ ತಾಯಂದಿರಿಗೆ, ಸಹೋದರಿಯರಿಗೆ, ಮುಖ್ಯವಾಗಿ ಎಲ್ಲ ಸಮಸ್ತ ಗುರು ಹಿರಿಯರಿಗೆ, ಬಂಧು ಭಗಿನಿಯರಿಗೆ ನಮಸ್ಕರಿಸಿ ಒಂದೆರಡು ಆಶ್ರಮದ ಕಿರುಪರಿಚಯ ನುಡಿಗಳನ್ನು ತಮ್ಮ ಮುಂದೆ ಇಡಲಿದ್ದೇನೆ. ಸ್ವಾಮಿ ವಿವೇಕಾನಂದ ಆಶ್ರಮ ಜಮಖಂಡಿ. ಶ್ರೀ ಗಿರಿಜೇಶಾನಂದ ಮಹಾಸ್ವಾಮೀಜಿಯವರು ಸುಮಾರು 5 ವರ್ಷಗಳ ಪರ್ಯಂತರ ಸತತ ಕಠಿಣ ಪರಿಶ್ರಮದಿಂದ ಎಲೆಮರೆಯ ಕಾಯಿಯಂತೆ ವಿಜೃಂಭಿಸುತ್ತಿದ್ದಾರೆ. ನಮಗೆ ನಿರ್ದಿಷ್ಟವಾದ ಒಂದು ಆಶ್ರಮವಿಲ್ಲ. ಸಂಚಾರದಿಂದ ಜನರ ತನು ಮನ ಎಲ್ಲವನ್ನ ಮುಟ್ಟಿ ನಾವು ಈ ಆಶ್ರಮದಿಂದ ಕೀರ್ತಿ ಪತಾಕೆಯನ್ನ ಮುಗಿಲೆತ್ತರಕ್ಕೆ ಹಾರಿಸುವ ಪ್ರಯತ್ನದಲ್ಲಿದ್ದೇವೆ, ಮಾಡುತ್ತಿದ್ದೇವೆ. ಬಹಳ ಖುಷಿ ಆಯ್ತು ನಮಗ. ನಮ್ಮ ಭಾರತದ ಉದ್ದಗಲಕ್ಕೂ ಹಲವಾರು ಆಶ್ರಮಗಳನ್ನ ನಾವು ನೋಡುತ್ತೇವೆ. ತಮ್ಮದೇ ಆದ ವಿದ್ಯಾ ಕೇಂದ್ರಗಳು, ತಮ್ಮದೇ ಆದ ವ್ಯಾವಹಾರಿಕ ಶಾಖೆಗಳು, ತಮ್ಮದೇ ಆದ ಅಧ್ಯಯನ ಪೀಠಗಳು ಇರುವಂತ ಸನ್ನಿವೇಶದಲ್ಲಿ ನಾವು ಭೂಮಿಗೆ ಬಿದ್ದ ಎಳೆಯ ಸುಮಾರು ಸಾವಿರಾರು ವರ್ಷಗಳ ಭಾರತದ ಇತಿಹಾಸವನ್ನು ತೆಗೆದು ನೋಡಿದಾಗ ಅಲ್ಲಿ ಎದ್ದು ನಿಲ್ಲುವ ಭುವನೇಶ್ವರಿ ತಾಯಿಯ ಹೆಮ್ಮೆಯ ಪುತ್ರ ಸ್ವಾಮಿ ವಿವೇಕಾನಂದರು ಸನ್ಯಾಸತ್ವಕ್ಕೆ ನೀಡಿದ ಕೊಡುಗೆಯನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗುತ್ತದೆ. ಏಕೆಂದರೆ ಭಾರತ ಸಾಧು ಸಂತರ, ಗುರು ಹಿರಿಯರ ಪುಣ್ಯಭೂಮಿ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರ ಇವತ್ತಿನ ದಿವಸ ಮೀಡಿಯಾಗಳು ಬಂದ ಸಮಯದಲ್ಲಿ ಯಾಂತ್ರಿಕ ಬದುಕಿನಲ್ಲಿ ಉಪನ್ಯಾಸದ ಕೊರತೆ ಇದ್ದು ಉಪನ್ಯಾಸ ಕೇಳುವವರ ಸಂಖ್ಯೆಯೂ ಕೂಡ ಅಷ್ಟೇ ಕೊರತೆಯಿಂದ ಕೂಡಿರುತ್ತದೆ. ನಾವು ಹಿಂದಿನ ಕಾಲದಲ್ಲಿ ಸ್ವಲ್ಪ ರಾಮಕೃಷ್ಣ ಪರಮಹಂಸರ ಅವರ ಕೈಯಲ್ಲಿ ಪಳಗಿದ, ಅವರ ಗರಡಿ ಮನೆಯಲ್ಲಿಯೇ ರೆಡಿಯಾದ ನಮ್ಮ ಸ್ವಾಮಿ ವಿವೇಕಾನಂದರ ಸಂತರ ಜೀವನವನ್ನು ಸ್ವಲ್ಪ ಅವಲೋಕಿಸಿ ನೋಡಿದಾಗ ಅಲ್ಲಿ ಎದ್ದೇಳುತ್ತದೆ, ಕುಣಿದಾಡುತ್ತದೆ, ನರ್ತಿಸುತ್ತದೆ ಭಾರತೀಯ ಆಧ್ಯಾತ್ಮ. ವೇದ ಉಪನಿಷತ್ತುಗಳು, ಮಹಾಭಾರತದಂತ ಪವಿತ್ರ ಗ್ರಂಥಗಳು ಭಾರತದಲ್ಲಿ ಇರುವಾಗಲೂ ಸಹಿತ ನಮಗೆ ನಮ್ಮದೇ ಆದ ಸ್ವಾಮಿ ವಿವೇಕಾನಂದರ ಅಸ್ತಿತ್ವವನ್ನು ಪೂರ್ತಿಯಾಗಿ ಕಂಡುಕೊಳ್ಳಲು ಇಲ್ಲಿ ತನಕ ಸಾಧ್ಯವಾಗಿಲ್ಲ. ಸಿಡಿಲ ಮರಿ ಅಂತ ಹೇಳ್ತೀವಿ. ಭಾರತದ ಉದ್ದಗಲಕ್ಕೂ ಸ್ವಾಮಿ ವಿವೇಕಾನಂದ ಜಯಂತಿ ಕಾರ್ಯಕ್ರಮವನ್ನ ಮಾಡ್ತೀವಿ. ಸ್ವಾಮಿ ವಿವೇಕಾನಂದರ ಒಂದಾದರೂ ಆದರ್ಶವನ್ನ ನಮ್ಮ ಶರೀರದಲ್ಲಿ ಇಳಿಸಿಕೊಂಡಿದ್ದೇವ ಎಂದು ಮತ್ತೊಮ್ಮೆ ಸಿಂಹಾವಲೋಕನವನ್ನು ಮಾಡಿಕೊಂಡು ನೋಡಿ. ನನ್ನ ಮಾತು ನಿಮಗೆ ಸ್ವಲ್ಪ ನೇರವಾಗಿ ಅನಿಸ್ತಿರಬಹುದು. ಸ್ವಾಮಿ ವಿವೇಕಾನಂದರ ಶಿಷ್ಯನಾಗಿ ಕೆಲವು ಮಾತುಗಳನ್ನ ಹೇಳದೇ ಇದ್ರೆ ಅಪರಾಧವಾದೀತು. ಏಳಿ ಎದ್ದೇಳಿ, ಅರೈಸ್ ಅವೇಕ್, ಡು ನಾಟ್ ಸ್ಟಾಪ್, ದ ಸ್ಟಿಲ್ ಗೋಲ್ ಈಸ್ ರೀಚ್ಡ್ ಅಂತಕ್ಕಂಥ ಸಿದ್ಧಾಂತದಲ್ಲಿ ನಾವು ಇವತ್ತು ಅವರ ಅನುಯಾಯಿಗಳಾದರೂ ಸಹಿತ ಭಾರತಕ್ಕೆ ಬೇಕಾಗಿರುವುದು ಐಶ್ವರ್ಯ ರೈ ಅಂತ ಸುಂದರಿಯರಲ್ಲ, ಮದರ್ ತೆರೇಸರ್ ಅಂತ ಸೇವೆಯನ್ನ ಮಾಡ್ತಕ್ಕಂಥ ತಾಯಂದಿರು ಬೇಕಾಗಿದ್ದಾರೆ. ಇವತ್ತು ಯಾರು ನಿಜವಾದ ಸೇವಕರಂದ್ರೆ ಯಾರು ಹೇಳ್ತಾರೆ? ಸ್ವಾಮಿ ವಿವೇಕಾನಂದರು ದೇಶದ ಉದ್ದಗಲಕ್ಕೂ ಸಂಚಾರವನ್ನ ಮಾಡಿ ಸ್ವಾಮಿ ವಿವೇಕಾನಂದರು ಭವ್ಯ ಭಾರತಕ್ಕೆ ಭಾಷ್ಯವನ್ನ ಬರೀತಾರೆ. ದೀನರು ನನ್ನ ದೇವರು, ದರಿದ್ರರು ನನ್ನ ದೇವರು, ಎಲ್ಲಿ ಅಸಹನತೆ, ಮೌಢ್ಯತೆ, ಅಪ್ರಾಮಾಣಿಕತೆ ತಾಂಡವವಾಡುತ್ತದೆಯೋ ಅಲ್ಲಿ ನಾನು ಕಾಳಿ ಅವತಾರವನ್ನು ಧರಿಸಿ ಈ ದೇಶದ ಉದ್ಧಾರಕ್ಕಾಗಿ ಮತ್ತೊಮ್ಮೆ ಹುಟ್ಟು ಬರುತ್ತೇನೆ ಬಂಧುಗಳೇ, ಭಾರತೀಯರೇ, ವಿಶ್ವ ಭ್ರಾತೃತ್ವರೇ ಅಂತ ಎದೆ ಮುಟ್ಟಿ ಹೇಳುವ ವಿಷಯವನ್ನ ನಾವು ಮನವರಿಕೆ ಮಾಡಿಕೊಳ್ಳಬೇಕು. ಯಾರು ನಿಜ ಜೀವನದಲ್ಲಿ ಯಾರು ಹೀರೋ? ನಮಗೆ
ನಮ್ಮ ಜೀವನದ ಅಂಧಕಾರವನ್ನ ತೊಲಗಿಸಿ ಬೆಳಕಿನ ಪ್ರಜ್ವಲ ದೀಪವನ್ನ ಬೆಳಗಿಸುವವರು ನಿಜವಾದ ಹೀರೋಗಳು. ಅಂತವರ ಸಾಲಿನಲ್ಲೇ ಹೀರೋ ಅನ್ನೋದಕ್ಕಿಂತ ಮುಂಚೆ ಆಧ್ಯಾತ್ಮ ಗುರು ಅಂತಕ್ಕಂಥ ವಿಷಯವನ್ನ ತೆಗೆದುಕೊಂಡಾಗ ಇವತ್ ನೋಡ್ಬೋದು, ಒಬ್ಬ ಸಾಮಾನ್ಯ ರೈತ ಭೂಮಿ ಒಳಗ ಬೀಜವನ್ನ ಬಿತ್ತನೆ ಮಾಡುವಾಗ ಮಳೆಯನ್ನ ನೋಡದೇನೆ ಬೀಜವನ್ನ ಬಿತ್ತಿ ಕೊನೆಯದಾಗಿ ಭೂಮಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ಇನ್ನು ನಿನ್ನ ಕೆಲಸ ಅಂತ ಹೇಳ್ತಾನೆ. ಅವನ ದೃಢ ನಂಬಿಕೆಗೆ 4 ದಿನ ಹೋಯ್ತು, 3 ದಿನ ಹೋಯ್ತು, 2 ದಿನ ಹೋಯ್ತು, ಕೊನೆಗೆ ನಿಸರ್ಗ ದೇವಿ ಧಾರಾಕಾರವಾಗಿ ಮಳೆಯ ರೂಪದಲ್ಲಿ ಭೂಮಿಗೆ ಆವರಿಸಿ ಆ ಬೀಜಕ್ಕೆ ಪೋಷಣೆ, ಲಾಲನೆ, ಪಾಲನೆ ಮಾಡುತ್ತೆ. ಹೇಳ್ರಿ. ಹಂಗ ಸ್ವಾಮಿ ವಿವೇಕಾನಂದರು ಈ ಭಾರತದ ಕತ್ತಲೆಯನ್ನ ತೊಲಗಿಸಿ ಅಲ್ಲಿ ಶ್ರೇಷ್ಠತೆಯನ್ನ, ಸೌಜನ್ಯತೆಯನ್ನ, ಹೃದಯತೆಯನ್ನ, ವಿಶಾಲತೆಯನ್ನ ಈ ದೇಶದಲ್ಲಿ ಬಿತ್ತಿ ಹೋದ್ರು. ಬಹಳ ಹೆಮ್ಮೆ. ಸುಮಾರು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದಿಲ್ಲ, ಯಾಕಂದ್ರೆ ನಾವು ವಿವೇಕಾನಂದರ ಅಭಿಮಾನಿಗಳು ಅಥವಾ ಒಣ ಪುರಾಣವೋ ಒಣ ರಗಳೆಯೋ ಎನ್ನುವ ವಿಷಯಕ್ಕೆ ನಮ್ಮನ್ನ ಕರೆದಿದ್ರು ಇಲ್ಲೋ ಗೊತ್ತಿಲ್ಲ. ಬಟ್ ನನಗೆ ಇವತ್ತ ಈ ಮುಧೋಳ ಸತ್ಸಂಗದ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮೀಜಿ ಗಿರಿಜೇಶಾನಂದ ಮಹಾಸ್ವಾಮಿಗಳು ಪ್ರಾಸ್ತಾವಿಕವಾಗಿ 2 ನುಡಿಗಳನ್ನ ಅವಕಾಶ ಮಾಡಿಕೊಟ್ರು. ನಿಜಕ್ಕೂ ಅವರ ಹಣೆಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಜೊತೆಗೆ ಈ ಕಾರ್ಯಕ್ರಮಕ್ಕೆ, ವಿವೇಕಾನಂದ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಧೋಳದ ಬಂಧು ಗೃಹಿಣಿಯರಿಗೂ ಕೂಡ ನಮಸ್ಕರಿಸಿ ನನ್ನ 2 ಮಾತಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ ತಾಯಂದಿರೇ.